ಅಂಥೇಳಿ ಅಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ಗೆ ಬರ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ. ಬನಶಂಕರಿಯ ಬ್ರಾಹ್ಮಿನ್ ಬೈಟು ಕಾಫಿ ಕ್ಲೋಸ್ ಆಗಿದೆ. 3 ದಿನಗಳಿಂದ ಬಂದಾಗಿರುವ ಹೋಟೆಲ್ಲು. ಆ ಬನಶಂಕರಿ ಆ ಭಾಗದಲ್ಲಿ ಫೇಮಸ್ ಹೋಟೆಲ್ ಇದು ಬ್ರಾಹ್ಮಿನ್ ಬೈಟು ಕಾಫಿ ಅಂಥೇಳಿ. ಈ ಹೋಟೆಲ್ ಈಗ ಬಂದಾಗಿದೆ. ಕಮರ್ಷಿಯಲ್ ಗ್ಯಾಸ್ ಅವರಿಗೆ ಲಭ್ಯ ಇಲ್ಲದೆ ಹೋಟೆಲನ್ನು ಬಂದ್ ಮಾಡಿದ್ದಾರೆ. ಒಂದು ದಿನ ಹೋಟೆಲ್ ಬಂದ್ ಮಾಡಿದರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಲಾಸ್ ಆಗುತ್ತೆ. ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಇರೋ ಬರೋ ವಸ್ತುಗಳೆಲ್ಲ ಹಾಳಾಗುತ್ತೆ. ತಮ್ಮ ಸಿಬ್ಬಂದಿಗೆಲ್ಲ ಸಂಬಳ ಕೊಡೋದಕ್ಕೂ ಕಷ್ಟ ಆಗುತ್ತೆ. ಇದು ಬ್ರಾಹ್ಮಿನ್ ಬೈಟು ಕಾಫಿ ಬಂದಾಗಿರೋದ್ರಿಂದಾಗಿ ಅಲ್ಲಿ ಸಮಸ್ಯೆ ಆಗಿರೋದು. 3 ದಿನಗಳಿಂದ ಬಂದಾಗಿದೆ ಹೋಟೆಲ್ಲು. 3 ದಿನದಿಂದ ಅಲ್ಲಿ ಅವರಿಗೆ ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತಿಗೆ 4 ದಿನ ಆಯಿತು ಸಮಸ್ಯೆ ಆಗಿ. ಸಿಲಿಂಡರ್ ಪೂರೈಕೆ ಆಗದೆ 4 ದಿನ ಆಗಿದೆ. ಗ್ಯಾಸ್ಗೆ ತಾತ್ವಾರ ಎದುರಾಗಿ 4 ದಿನ ಆಗಿದೆ. ಬ್ರಾಹ್ಮಿನ್ ಬೈಟು ಕಾಫಿ ಬಂದಾಗಿ ಕೂಡ 3 ದಿನ ಆಗಿದೆ. ಫಸ್ಟ್ ದಿನ ಹಂಗೋ ಹಿಂಗೋ ನಡೆಸಿದ್ರು. 2 ಮತ್ತು 3ನೇ ದಿನ ಇವ್ರಿಗೆ ನಡೆಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಟೈಮಿಂಗ್ಸ್ ಎಲ್ಲ ಇದೆ, ಆದರೆ ಬಂದಾಗಿದೆ ಹೋಟೆಲ್ಲು. ಹಾಗಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಸಪ್ಲೈ ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ಭಾಗಶಃ ಹೋಟೆಲ್ಗಳು ಕೂಡ ಬಂದಾಗಿದೆ. ಬನಶಂಕರಿಯಲ್ಲಿರುವಂತಹ ಬೈಟು ಕಾಫಿ ಕೂಡ ಬಂದಾಗಿರುವಂಥದ್ದು. ಕಳೆದ 3 ದಿನಗಳಿಂದನೂ ಕೂಡ ಈ ಭಾಗದಲ್ಲಿರುವಂತಹ ಈ ಹೋಟೆಲನ್ನು ಬಂದ್ ಮಾಡಲಾಗಿದೆ. ಬಿಕಾಸ್ ಇದ್ದಷ್ಟು ದಿನ ಅವರು ಗ್ಯಾಸನ್ನು ಬಳಸಿ ತಿಂಡಿ ಸರ್ವಿಸು, ಕಾಫಿ ಸರ್ವಿಸನ್ನು ಕೊಡ್ತಾ ಇದ್ರು. ಆದರೆ LPG ಸಿಲಿಂಡರ್ ಸಪ್ಲೈ ಖಾಲಿಯಾದಂತಹ ಬೆನ್ನಲ್ಲೇ ಇದನ್ನು ಕ್ಲೋಸ್ ಡೌನ್ ಮಾಡಲಾಗಿರುವಂಥದ್ದು. ಇಲ್ಲಿರುವಂತಹ ಸ್ಥಳೀಯರು ಬೈಟು ಕಾಫಿಗೆ ಬಂದು ಕಾಫಿಯನ್ನು ಕುಡಿತಾ ಇದ್ರು, ತಿಂಡಿ ಊಟವನ್ನು ಮಾಡ್ತಾ ಇದ್ರು. ಆದರೆ ಈಗ ಏಕಾಏಕಿ ಸಪ್ಲೈ ಕಮ್ಮಿ ಆಗಿರೋದ್ರಿಂದ ಹೋಟೆಲ್ ಬಂದಾಗಿದೆ. ಮತ್ತೊಂದು ಕಡೆ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಆದಷ್ಟು ಬೇಗ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ಸಿಲಿಂಡರ್ಗಳನ್ನು ಕೊಡಬೇಕು ಅಂತ ಹೇಳಿ. ಆದರೆ ಇನ್ಆ್ಯಕ್ಚುಯಲ್ ಆಗಿ ಈ ಒಂದು ಸಿಲಿಂಡರ್ಗಳು ಬರೋದಕ್ಕೆ ಇನ್ನಷ್ಟು ದಿವಸಗಳು ಬೇಕಾಗುತ್ತೆ ಅನ್ನೋ ಒಂದು ಆತಂಕ ಕೂಡ ಎದುರಾಗಿದೆ. ಒಂದು ಕಡೆ ಕೋವಿಡ್ ಸಮಯದಲ್ಲೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸಿತ್ತು ಹೋಟೆಲ್ ಉದ್ಯಮ. ಇದೀಗ ಮತ್ತೆ ಸಿಲಿಂಡರ್ ಅಭಾವದ ಬೆನ್ನಲ್ಲೇ ಮತ್ತೊಂದು ರೀತಿಯ ಸಂಕಷ್ಟಕ್ಕೆ ಹೋಟೆಲ್ ಉದ್ಯಮ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂಥೇಳಿ ಅಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ಗೆ ಬರ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ. ಬನಶಂಕರಿಯ ಬ್ರಾಹ್ಮಿನ್ ಬೈಟು ಕಾಫಿ ಕ್ಲೋಸ್ ಆಗಿದೆ. 3 ದಿನಗಳಿಂದ ಬಂದಾಗಿರುವ ಹೋಟೆಲ್ಲು. ಆ ಬನಶಂಕರಿ ಆ ಭಾಗದಲ್ಲಿ ಫೇಮಸ್ ಹೋಟೆಲ್ ಇದು ಬ್ರಾಹ್ಮಿನ್ ಬೈಟು ಕಾಫಿ ಅಂಥೇಳಿ. ಈ ಹೋಟೆಲ್ ಈಗ ಬಂದಾಗಿದೆ. ಕಮರ್ಷಿಯಲ್ ಗ್ಯಾಸ್ ಅವರಿಗೆ ಲಭ್ಯ ಇಲ್ಲದೆ ಹೋಟೆಲನ್ನು ಬಂದ್ ಮಾಡಿದ್ದಾರೆ. ಒಂದು ದಿನ ಹೋಟೆಲ್ ಬಂದ್ ಮಾಡಿದರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಲಾಸ್ ಆಗುತ್ತೆ. ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಇರೋ ಬರೋ ವಸ್ತುಗಳೆಲ್ಲ ಹಾಳಾಗುತ್ತೆ. ತಮ್ಮ ಸಿಬ್ಬಂದಿಗೆಲ್ಲ ಸಂಬಳ ಕೊಡೋದಕ್ಕೂ ಕಷ್ಟ ಆಗುತ್ತೆ. ಇದು ಬ್ರಾಹ್ಮಿನ್ ಬೈಟು ಕಾಫಿ ಬಂದಾಗಿರೋದ್ರಿಂದಾಗಿ ಅಲ್ಲಿ ಸಮಸ್ಯೆ ಆಗಿರೋದು. 3 ದಿನಗಳಿಂದ ಬಂದಾಗಿದೆ ಹೋಟೆಲ್ಲು. 3 ದಿನದಿಂದ ಅಲ್ಲಿ ಅವರಿಗೆ ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತಿಗೆ 4 ದಿನ ಆಯಿತು ಸಮಸ್ಯೆ ಆಗಿ. ಸಿಲಿಂಡರ್ ಪೂರೈಕೆ ಆಗದೆ 4 ದಿನ ಆಗಿದೆ. ಗ್ಯಾಸ್ಗೆ ತಾತ್ವಾರ ಎದುರಾಗಿ 4 ದಿನ ಆಗಿದೆ. ಬ್ರಾಹ್ಮಿನ್ ಬೈಟು ಕಾಫಿ ಬಂದಾಗಿ ಕೂಡ 3 ದಿನ ಆಗಿದೆ. ಫಸ್ಟ್ ದಿನ ಹಂಗೋ ಹಿಂಗೋ ನಡೆಸಿದ್ರು. 2 ಮತ್ತು 3ನೇ ದಿನ ಇವ್ರಿಗೆ ನಡೆಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಟೈಮಿಂಗ್ಸ್ ಎಲ್ಲ ಇದೆ, ಆದರೆ ಬಂದಾಗಿದೆ ಹೋಟೆಲ್ಲು. ಹಾಗಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಸಪ್ಲೈ ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ಭಾಗಶಃ ಹೋಟೆಲ್ಗಳು ಕೂಡ ಬಂದಾಗಿದೆ. ಬನಶಂಕರಿಯಲ್ಲಿರುವಂತಹ ಬೈಟು ಕಾಫಿ ಕೂಡ ಬಂದಾಗಿರುವಂಥದ್ದು. ಕಳೆದ 3 ದಿನಗಳಿಂದನೂ ಕೂಡ ಈ ಭಾಗದಲ್ಲಿರುವಂತಹ ಈ ಹೋಟೆಲನ್ನು ಬಂದ್ ಮಾಡಲಾಗಿದೆ. ಬಿಕಾಸ್ ಇದ್ದಷ್ಟು ದಿನ ಅವರು ಗ್ಯಾಸನ್ನು ಬಳಸಿ ತಿಂಡಿ ಸರ್ವಿಸು, ಕಾಫಿ ಸರ್ವಿಸನ್ನು ಕೊಡ್ತಾ ಇದ್ರು. ಆದರೆ LPG ಸಿಲಿಂಡರ್ ಸಪ್ಲೈ ಖಾಲಿಯಾದಂತಹ ಬೆನ್ನಲ್ಲೇ ಇದನ್ನು ಕ್ಲೋಸ್ ಡೌನ್ ಮಾಡಲಾಗಿರುವಂಥದ್ದು. ಇಲ್ಲಿರುವಂತಹ ಸ್ಥಳೀಯರು ಬೈಟು ಕಾಫಿಗೆ ಬಂದು ಕಾಫಿಯನ್ನು ಕುಡಿತಾ ಇದ್ರು, ತಿಂಡಿ ಊಟವನ್ನು ಮಾಡ್ತಾ ಇದ್ರು. ಆದರೆ ಈಗ ಏಕಾಏಕಿ ಸಪ್ಲೈ ಕಮ್ಮಿ ಆಗಿರೋದ್ರಿಂದ ಹೋಟೆಲ್ ಬಂದಾಗಿದೆ. ಮತ್ತೊಂದು ಕಡೆ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಆದಷ್ಟು ಬೇಗ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ಸಿಲಿಂಡರ್ಗಳನ್ನು ಕೊಡಬೇಕು ಅಂತ ಹೇಳಿ. ಆದರೆ ಇನ್ಆ್ಯಕ್ಚುಯಲ್ ಆಗಿ ಈ ಒಂದು ಸಿಲಿಂಡರ್ಗಳು ಬರೋದಕ್ಕೆ ಇನ್ನಷ್ಟು ದಿವಸಗಳು ಬೇಕಾಗುತ್ತೆ ಅನ್ನೋ ಒಂದು ಆತಂಕ ಕೂಡ ಎದುರಾಗಿದೆ. ಒಂದು ಕಡೆ ಕೋವಿಡ್ ಸಮಯದಲ್ಲೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸಿತ್ತು ಹೋಟೆಲ್ ಉದ್ಯಮ. ಇದೀಗ ಮತ್ತೆ ಸಿಲಿಂಡರ್ ಅಭಾವದ ಬೆನ್ನಲ್ಲೇ ಮತ್ತೊಂದು ರೀತಿಯ ಸಂಕಷ್ಟಕ್ಕೆ ಹೋಟೆಲ್ ಉದ್ಯಮ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಅಂಥೇಳಿ ಅಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ಗೆ ಬರ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ. ಬನಶಂಕರಿಯ ಬ್ರಾಹ್ಮಿನ್ ಬೈಟು ಕಾಫಿ ಕ್ಲೋಸ್ ಆಗಿದೆ. 3 ದಿನಗಳಿಂದ ಬಂದಾಗಿರುವ ಹೋಟೆಲ್ಲು. ಆ ಬನಶಂಕರಿ ಆ ಭಾಗದಲ್ಲಿ ಫೇಮಸ್ ಹೋಟೆಲ್ ಇದು ಬ್ರಾಹ್ಮಿನ್ ಬೈಟು ಕಾಫಿ ಅಂತ ಹೇಳಿ. ಈ ಹೋಟೆಲ್ ಈಗ ಬಂದಾಗಿದೆ. ಕಮರ್ಷಿಯಲ್ ಗ್ಯಾಸ್ ಅವರಿಗೆ ಲಭ್ಯ ಇಲ್ಲದೆ ಹೋಟೆಲನ್ನು ಬಂದ್ ಮಾಡಿದ್ದಾರೆ. ಒಂದು ದಿನ ಹೋಟೆಲ್ ಬಂದ್ ಮಾಡಿದರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಲಾಸ್ ಆಗುತ್ತೆ. ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಇರೋ ಬರೋ ವಸ್ತುಗಳೆಲ್ಲ ಹಾಳಾಗುತ್ತೆ. ತಮ್ಮ ಸಿಬ್ಬಂದಿಗೆಲ್ಲ ಸಂಬಳ ಕೊಡೋದಕ್ಕೂ ಕಷ್ಟ ಆಗುತ್ತೆ. ಇದು ಬ್ರಾಹ್ಮಿನ್ ಬೈಟು ಕಾಫಿ ಬಂದಾಗಿರೋದ್ರಿಂದಾಗಿ ಅಲ್ಲಿ ಸಮಸ್ಯೆ ಆಗಿರೋದು. 3 ದಿನಗಳಿಂದ ಬಂದಾಗಿದೆ ಹೋಟೆಲ್ಲು. 3 ದಿನದಿಂದ ಅಲ್ಲಿ ಅವರಿಗೆ ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತಿಗೆ 4 ದಿನ ಆಯಿತು ಸಮಸ್ಯೆ ಆಗಿ. ಸಿಲಿಂಡರ್ ಪೂರೈಕೆ ಆಗದೆ 4 ದಿನ ಆಗಿದೆ. ಗ್ಯಾಸ್ಗೆ ತಾತ್ವಾರ ಎದುರಾಗಿ 4 ದಿನ ಆಗಿದೆ. ಬ್ರಾಹ್ಮಿನ್ ಬೈಟು ಕಾಫಿ ಬಂದಾಗಿ ಕೂಡ 3 ದಿನ ಆಗಿದೆ. ಫಸ್ಟ್ ದಿನ ಹಂಗೋ ಹಿಂಗೋ ನಡೆಸಿದ್ರು. 2 ಮತ್ತು 3ನೇ ದಿನ ಇವ್ರಿಗೆ ನಡೆಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಟೈಮಿಂಗ್ಸ್ ಎಲ್ಲ ಇದೆ, ಆದರೆ ಬಂದಾಗಿದೆ ಹೋಟೆಲ್ಲು. ಹಾಗಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಸಪ್ಲೈ ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ಭಾಗಶಃ ಹೋಟೆಲ್ಗಳು ಕೂಡ ಬಂದಾಗಿದೆ. ಬನಶಂಕರಿಯಲ್ಲಿರುವಂತಹ ಬೈಟು ಕಾಫಿ ಕೂಡ ಬಂದಾಗಿರುವಂಥದ್ದು. ಕಳೆದ 3 ದಿನಗಳಿಂದನೂ ಕೂಡ ಈ ಭಾಗದಲ್ಲಿರುವಂತಹ ಈ ಹೋಟೆಲನ್ನ ಬಂದ್ ಮಾಡಲಾಗಿದೆ. ಬಿಕಾಸ್ ಇದ್ದಷ್ಟು ದಿನ ಅವರು ಗ್ಯಾಸನ್ನ ಬಳಸಿ ತಿಂಡಿ ಸರ್ವಿಸು, ಕಾಫಿ ಸರ್ವಿಸನ್ನು ಕೊಡ್ತಾ ಇದ್ರು. ಆದರೆ LPG ಸಿಲಿಂಡರ್ ಸಪ್ಲೈ ಖಾಲಿಯಾದಂತಹ ಬೆನ್ನಲ್ಲೇ ಇದನ್ನು ಕ್ಲೋಸ್ ಡೌನ್ ಮಾಡಲಾಗಿರುವಂಥದ್ದು. ಇಲ್ಲಿರುವಂತಹ ಸ್ಥಳೀಯರು ಬೈಟು ಕಾಫಿಗೆ ಬಂದು ಕಾಫಿಯನ್ನು ಕುಡಿತಾ ಇದ್ರು, ತಿಂಡಿ ಊಟವನ್ನು ಮಾಡ್ತಾ ಇದ್ರು. ಆದರೆ ಈಗ ಏಕಾಏಕಿ ಸಪ್ಲೈ ಕಮ್ಮಿ ಆಗಿರೋದ್ರಿಂದ ಹೋಟೆಲ್ ಬಂದಾಗಿದೆ. ಮತ್ತೊಂದು ಕಡೆ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಆದಷ್ಟು ಬೇಗ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ಸಿಲಿಂಡರ್ಗಳನ್ನು ಕೊಡಬೇಕು ಅಂತ ಹೇಳಿ. ಆದರೆ ಇನ್ಆ್ಯಕ್ಚುಯಲ್ ಆಗಿ ಈ ಒಂದು ಸಿಲಿಂಡರ್ಗಳು ಬರೋದಕ್ಕೆ ಇನ್ನಷ್ಟು ದಿವಸಗಳು ಬೇಕಾಗುತ್ತೆ ಅನ್ನೋ ಒಂದು ಆತಂಕ ಕೂಡ ಎದುರಾಗಿದೆ. ಒಂದು ಕಡೆ ಕೋವಿಡ್ ಸಮಯದಲ್ಲೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸಿತ್ತು ಹೋಟೆಲ್ ಉದ್ಯಮ. ಇದೀಗ ಮತ್ತೆ ಸಿಲಿಂಡರ್ ಅಭಾವದ ಬೆನ್ನಲ್ಲೇ ಮತ್ತೊಂದು ರೀತಿಯ ಸಂಕಷ್ಟಕ್ಕೆ ಹೋಟೆಲ್ ಉದ್ಯಮ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂಥೇಳಿ ಅಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ಗೆ ಬರ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ. ಬನಶಂಕರಿಯ ಬ್ರಾಹ್ಮಿನ್ ಬೈಟು ಕಾಫಿ ಕ್ಲೋಸ್ ಆಗಿದೆ. 3 ದಿನಗಳಿಂದ ಬಂದಾಗಿರುವ ಹೋಟೆಲ್ಲು. ಆ ಬನಶಂಕರಿ ಆ ಭಾಗದಲ್ಲಿ ಫೇಮಸ್ ಹೋಟೆಲ್ ಇದು ಬ್ರಾಹ್ಮಿನ್ ಬೈಟು ಕಾಫಿ ಅಂತ ಹೇಳಿ. ಈ ಹೋಟೆಲ್ ಈಗ ಬಂದಾಗಿದೆ. ಕಮರ್ಷಿಯಲ್ ಗ್ಯಾಸ್ ಅವರಿಗೆ ಲಭ್ಯ ಇಲ್ಲದೆ ಹೋಟೆಲನ್ನು ಬಂದ್ ಮಾಡಿದ್ದಾರೆ. ಒಂದು ದಿನ ಹೋಟೆಲ್ ಬಂದ್ ಮಾಡಿದರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಲಾಸ್ ಆಗುತ್ತೆ. ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಇರೋ ಬರೋ ವಸ್ತುಗಳೆಲ್ಲ ಹಾಳಾಗುತ್ತೆ. ತಮ್ಮ ಸಿಬ್ಬಂದಿಗೆಲ್ಲ ಸಂಬಳ ಕೊಡೋದಕ್ಕೂ ಕಷ್ಟ ಆಗುತ್ತೆ. ಇದು ಬ್ರಾಹ್ಮಿನ್ ಬೈಟು ಕಾಫಿ ಬಂದಾಗಿರೋದ್ರಿಂದಾಗಿ ಅಲ್ಲಿ ಸಮಸ್ಯೆ ಆಗಿರೋದು. 3 ದಿನಗಳಿಂದ ಬಂದಾಗಿದೆ ಹೋಟೆಲ್ಲು. 3 ದಿನದಿಂದ ಅಲ್ಲಿ ಅವರಿಗೆ ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತಿಗೆ 4 ದಿನ ಆಯಿತು ಸಮಸ್ಯೆ ಆಗಿ. ಸಿಲಿಂಡರ್ ಪೂರೈಕೆ ಆಗದೆ 4 ದಿನ ಆಗಿದೆ. ಗ್ಯಾಸ್ಗೆ ತಾತ್ವಾರ ಎದುರಾಗಿ 4 ದಿನ ಆಗಿದೆ. ಬ್ರಾಹ್ಮಿನ್ ಬೈಟು ಕಾಫಿ ಬಂದಾಗಿ ಕೂಡ 3 ದಿನ ಆಗಿದೆ. ಫಸ್ಟ್ ದಿನ ಹಂಗೋ ಹಿಂಗೋ ನಡೆಸಿದ್ರು. 2 ಮತ್ತು 3ನೇ ದಿನ ಇವ್ರಿಗೆ ನಡೆಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಟೈಮಿಂಗ್ಸ್ ಎಲ್ಲ ಇದೆ, ಆದರೆ ಬಂದಾಗಿದೆ ಹೋಟೆಲ್ಲು. ಹಾಗಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಸಪ್ಲೈ ಇನ್ನೂ ಕೂಡ ಆಗಿಲ್ಲ.